ಹಾಯ್ ಫ್ರೆಂಡ್ಸ್, ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಪ್ರತ್ಯೇಕ ದೇಶದ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಟೀಕೆಗೆ ಗುರಿಯಾಗಿದೆ. ಚುನಾವಣೆ ಹೊತ್ತಲ್ಲಿ ಬಿಜೆಪಿಗೆ ಹೊಸ ಇಂಧನ ನೀಡಿದೆ. ಹಾಗಾದ್ರೆ ಬ್ರಿಟಿಷರ ಅವಧಿಯಲ್ಲಿ ಚಿಂದಿ ಚಿತ್ರಾನ್ನ ಆಗಿದ್ದ ಭಾರತ ಒಂದಾಗಿದ್ದು ಹೇಗೆ? ಅದಕ್ಕಾಗಿ ಸರ್ದಾರ್ ಪಟೇಲರು ಪಟ್ಟ ಕಷ್ಟಗಳು ಏನು? 565 ಸಂಸ್ಥಾನಗಳ ರಾಜರನ್ನು ಭಾರತಕ್ಕೆ ಸೇರಲು ಒಪ್ಪಿಸಿದ್ದು ಹೇಗೆ? ಭಾರತಕ್ಕೆ ಸೇರಲ್ಲ ಅಂದವರಿಗೆ ಪಟೇಲರು ಕೊಟ್ಟ ಶಾಕ್ ಟ್ರೀಟ್ಮೆಂಟ್ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಹರಿದು ಹಂಚಿ ಹೋಗಿತ್ತು ಭಾರತ. ಬ್ರಿಟಿಷರ ಕಾಲದಲ್ಲಿ ಭಾರತ ಇಂದಿನಂತೆ ಇರಲಿಲ್ಲ. ನೂರಾರು ಸಂಸ್ಥಾನಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಆ ರಾಜ್ಯಗಳಲ್ಲಿ ರಾಜರ ಆಳ್ವಿಕೆ ಇತ್ತು. ಭಾರತದಲ್ಲಿ 565 ಸಂಸ್ಥಾನಗಳಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ಬರುವಾಗ ಆ ರಾಜರನ್ನು ಭಾರತದ ಜೊತೆಗೆ ಸೇರುವಂತೆ ಒಪ್ಪಿಸೋದು ಸವಾಲಿನ ವಿಚಾರವಾಗಿತ್ತು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ 565 ಸಂಸ್ಥಾನಗಳಿದ್ವು. ಬ್ರಿಟಿಷರು ಈ ಸಂಸ್ಥಾನಗಳ ಮುಂದೆ ಒಂದು ಆಫರ್ ಇಟ್ರು. 3 ಆಪ್ಷನ್ ಕೊಟ್ರು. ಮೊದಲನೆಯದಾಗಿ ಈ ಸಂಸ್ಥಾನಗಳು ಭಾರತವನ್ನ ಸೇರೋದು, ಎರಡನೆಯದು ಪಾಕಿಸ್ತಾನವನ್ನು ಸೇರೋದು, ಮೂರನೆಯದು ಸ್ವತಂತ್ರವಾಗಿ ಇರೋದು. ಯಾರೆಲ್ಲ ಭಾರತವನ್ನು ಸೇರ್ತಾರೋ ಅವರು ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ಗೆ ಸೈನ್ ಹಾಕಬೇಕೆಂದು ಹೇಳಲಾಯಿತು. ಭಾರತವನ್ನು ಒಗ್ಗೂಡಿಸೋ ಜವಾಬ್ದಾರಿ ಹೊತ್ತಿದ್ದವರು ಉಕ್ಕಿನ ಮನುಷ್ಯ ಎಂದು ಹೆಸರಾಗಿದ್ದ ಸರ್ದಾರ್ ವಲ್ಲಭ್ ಭಾಯ್ ಪಟೇಲ್. ಕೆಲವೊಂದು ಸಂಸ್ಥಾನಗಳು ಭಾರತಕ್ಕೆ ಸೇರದಿರಲು ನಿರ್ಧರಿಸಿದವಾದ್ರೂ ಪಟೇಲರು ಅದಕ್ಕೆ ಅವಕಾಶ ನೀಡಲಿಲ್ಲ. ಭಾರತವನ್ನು ಒಗ್ಗೂಡಿಸೋ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ರು. ಈ ಕೆಲಸದಲ್ಲಿ ಅವರಿಗೆ ಸಾಥ್ ಕೊಟ್ಟಿದ್ದು ಹಿರಿಯ ಅಧಿಕಾರಿ ವಿ.ಪಿ. ಮೆನನ್. ಹಾಗಾದ್ರೆ ಯಾವೆಲ್ಲ ಸಂಸ್ಥಾನಗಳು ಮೊದಲಿಗೆ ಉಲ್ಟಾ ಹೊಡೆದ್ವು? ಅವುಗಳನ್ನು ಪಟೇಲ್ ಮತ್ತು ವಿ.ಪಿ. ಮೆನನ್ ದಾರಿಗೆ ತಂದಿದ್ದು ಹೇಗೆ ಅಂತ ನೋಡೋಣ. ಜೋಧ್ಪುರ್. ರಾಜಸ್ಥಾನದ ಜೋಧ್ಪುರ್ ಭಾರತದ 3ನೇ ಅತಿ ದೊಡ್ಡ ಸಂಸ್ಥಾನವಾಗಿತ್ತು. ಇಲ್ಲಿ ಹನುಮಂತ್ ಸಿಂಗ್ ರಾಥೋರ್ ಆಳ್ವಿಕೆ ನಡೆಸ್ತಿದ್ರು. ಆದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಕೆಲವೊಂದು ಆಮಿಷ ಒಡ್ಡಿದ್ರಿಂದ ಪಾಕಿಸ್ತಾನಕ್ಕೆ ಸೇರೋಕೆ ರೆಡಿ ಆಗಿದ್ರು. ಒಂದ್ ವೇಳೆ ಜೋಧ್ಪುರ ಪಾಕ್ ಸೇರಿದ್ರೆ ಪಕ್ಕದಲ್ಲೇ ಇದ್ದ ಜೈಸಲ್ಮೇರ್, ಬಿಕಾನೇರ್ ಕೂಡ ಪಾಕ್ ಪಾಲಾಗೋ ಸಾಧ್ಯತೆ ಇತ್ತು. ಹೀಗಾದ್ರೆ ಭಾರತದ ದೊಡ್ಡ ಭಾಗ ಪಾಕ್ ಪಾಲಾಗ್ತಿತ್ತು. ಆದ್ರೆ ಪಟೇಲ್ ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಪಾಕಿಸ್ತಾನ ಜೋಧ್ಪುರಕ್ಕೆ ನೀಡಿದ್ದ ಎಲ್ಲಾ ರಿಯಾಯಿತಿಯನ್ನು ನಾವು ಕೊಡ್ತೀವಿ ಅಂತ ಸರ್ದಾರ್ ಪಟೇಲ್ ರಾಜ ಹನುಮಂತ್ ಮನವೊಲಿಸಲು ಯತ್ನಿಸಿದ್ರು. ಅದು ಸಾಧ್ಯವಾಗದೇ ಇದ್ದಾಗ ರಾಜ ಹನುಮಂತ್ ಸಿಂಗ್ ರನ್ನು ಹೆದರಿಸಿ ಸ್ವಾತಂತ್ರ್ಯಕ್ಕೂ ಮುನ್ನವೇ ಭಾರತದ ಜೊತೆಗೆ ಸೇರಿಸಿಬಿಟ್ರು. ತಿರುವಾಂಕೂರು. ಇಂದಿನ ಕೇರಳದಲ್ಲಿ ಬರೋ ತಿರುವಾಂಕೂರಿನಲ್ಲಿ ಸರ್ ಸಿ.ಪಿ. ರಾಮಸ್ವಾಮಿ ಅಯ್ಯರ್ ಆಳ್ವಿಕೆ ಇತ್ತು. ಲಾಯರ್ ಕೂಡ ಆಗಿದ್ದ ಇವರು 1946ರಲ್ಲೇ ನಾವು ಭಾರತದ ಒಕ್ಕೂಟ ಸೇರೋದಿಲ್ಲ ಅಂತ ಹೇಳಿಕೊಂಡಿದ್ರು. ಆದ್ರೆ ಅಲ್ಲಿನ ಜನರಿಗೆ ಭಾರತದ ಭಾಗ ಆಗ್ಬೇಕು ಅನ್ನೋ ಆಸೆ ಇತ್ತು. ಹೀಗಾಗಿ ರಾಜ ರಾಮಸ್ವಾಮಿ ಹತ್ಯೆಗೂ ಪ್ರಯತ್ನ ನಡೀತು. ಇದಾದ್ಮೇಲೆ ರಾಮಸ್ವಾಮಿ ಅಯ್ಯರ್ 1947ರ ಜುಲೈನಲ್ಲಿ ಭಾರತದ ಒಕ್ಕೂಟ ಸೇರಲು ಒಪ್ಪಿದ್ರು. ಜುನಾಗಢ. ಈಗಿನ ಗುಜರಾತ್ನ ಒಂದು ದೊಡ್ಡ ಭಾಗವಾಗಿದ್ದ ಸಂಸ್ಥಾನ ಈ ಜುನಾಗಢ. ಇಲ್ಲಿ 80% ಜನ ಹಿಂದೂಗಳಾಗಿದ್ರು. ಆದ್ರೆ ಇಲ್ಲಿನ ನವಾಬ ಮೊಹಮ್ಮದ್ ಮಹಬತ್ ಖಾನ್ಜಿ ಜುನಾಗಢವನ್ನ ಪಾಕಿಸ್ತಾನಕ್ಕೆ ಸೇರಿಸೋ ಪ್ಲಾನ್ ಹಾಕೊಂಡಿದ್ರು. ಆದ್ರೆ ಇದು ಅಲ್ಲಿನ ಜನರಿಗೆ ಇಷ್ಟ ಇರಲಿಲ್ಲ. ಹೀಗಾಗಿ ಜುನಾಗಢದ ಪ್ರದೇಶಗಳಾದ ಮಂಗ್ರೋಲ್ ಮತ್ತು ಬಬಾರಿಯಾವಾದನ್ನು ಭಾರತಕ್ಕೆ ಸೇರಿಸುವಲ್ಲಿ ಯಶಸ್ವಿಯಾದ್ರು. ಇದರಿಂದ ಸಿಟ್ಟಿಗೆದ್ದ ನವಾಬ ಖಾನ್ಜಿ ಈ ಸಣ್ಣ ಪ್ರದೇಶಗಳ ಮೇಲೆ ದಾಳಿ ನಡೆಸಿದ. ಆದ್ರೆ ಆಗ ಆ ಪ್ರದೇಶಗಳ ಸಹಾಯಕ್ಕೆ ಭಾರತದ ಸೇನೆ ಎಂಟ್ರಿ ಕೊಡ್ತು. ಆಗ ನವಾಬ ಹೇಳ್ದೆ ಕೇಳ್ದೆ ಜುನಾಗಢ ಬಿಟ್ಟು ಓಡಿ ಹೋದ. ನಾಯಿ ಪ್ರೇಮಿಯಾಗಿದ್ದ ಈತ ಜುನಾಗಢದಿಂದ ಓಡುವಾಗ ತನ್ನ ಪತ್ನಿಯರನ್ನು ಬಿಟ್ಟು ನಾಯಿಗಳನ್ನು ಮಾತ್ರವೇ ಕರ್ಕೊಂಡು ಹೋಗಿದ್ದ. ನಂತರ 1948ರ ಫೆಬ್ರವರಿಯಲ್ಲಿ ಜುನಾಗಢ ಭಾರತದ ಭಾಗವಾಯಿತು. ಭೋಪಾಲ್. ಭೋಪಾಲ್ನಲ್ಲೂ ಮುಸ್ಲಿಂ ನವಾಬ ಹಮೀದುಲ್ಲಾ ಖಾನ್ ಅಧಿಕಾರದಲ್ಲಿದ್ರು. ಇವರು ಭೋಪಾಲ್ ಒಂದು ಸ್ವತಂತ್ರ ದೇಶ ಆಗ್ಬೇಕು ಅಂತ ಕನಸು ಕಂಡಿದ್ರು. ಆದ್ರೆ ಅನಿವಾರ್ಯವಾಗಿ ಭಾರತದ ಒಕ್ಕೂಟಕ್ಕೆ ಸೇರಲೇಬೇಕಾಯ್ತು. ಬದಲಿಗೆ ಭೋಪಾಲ್ ಅನ್ನು ಕೆಲ ಸಮಯದವರೆಗೆ ಸ್ವತಂತ್ರವಾಗಿ ಇರಲು ಬಿಡಲಾಯಿತು. ಅಂದ್ರೆ ಭೋಪಾಲ್ ಭಾರತಕ್ಕೆ ಸೇರಿದ್ರು ಸ್ವತಂತ್ರ ಆಡಳಿತಕ್ಕೆ ಅವಕಾಶ ನೀಡಲಾಯಿತು. 1949ರಲ್ಲಿ ಕಂಪ್ಲೀಟ್ ಆಗಿ ಭಾರತದ ಭಾಗವಾಯಿತು. ಹೈದರಾಬಾದ್ ಸಂಸ್ಥಾನ.
ಹೈದರಾಬಾದ್ ಅನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲು ತುಂಬಾ ಕಷ್ಟವಾಗಿತ್ತು. ಅಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ನಿಜಾಮ ಒಸಾಮಾ ಅಲಿ ಖಾನ್ ಸ್ವತಂತ್ರವಾಗಿರಲು ಬಯಸಿದ್ರು. ಇವರದ್ದೊಂದು ರಜಾಕಾರರು ಅನ್ನೋ ಆರ್ಮಿ ಇತ್ತು. ಇದರ ಮೂಲಕ ಹೈದರಾಬಾದ್ ಅನ್ನು ಮುಸ್ಲಿಂ ದೇಶವನ್ನಾಗಿ ಮಾಡೋದು ನಿಜಾಮನ ಪ್ಲಾನ್ ಆಗಿತ್ತು. ಆದ್ರೆ ಈ ರಜಾಕಾರರು ಹೈದರಾಬಾದ್ ಹಾದು ಹೋಗುವ ಎಲ್ಲಾ ರೈಲುಗಳನ್ನು ತಡೆದು ಲೂಟಿ ಮಾಡ್ತಿದ್ರು. ಅದು ಅಲ್ಲದೆ ಹೈದರಾಬಾದ್ ಭಾರತದ ನಡುವೆ ಇದ್ದಿದ್ರಿಂದ ಭಾರತಕ್ಕೂ ಇದರಿಂದ ಕಿರಿಕಿರಿ ಆಗೋಕೆ ಶುರುವಾಯಿತು. ಇಲ್ಲಿ ಹಿಂದೂಗಳು ಜಾಸ್ತಿ ಇದ್ದಿದ್ರಿಂದ 1947ರ ನಂತರ ನಿಜಾಮನ ವಿರುದ್ಧ ದಂಗೆಗಳು ಶುರುವಾದವು. ಹೀಗಾಗಿ ಸರ್ದಾರ್ ಪಟೇಲರು ಸೇನೆ ಕಳುಹಿಸಿ ಹೈದರಾಬಾದ್ ಸಂಸ್ಥಾನವನ್ನು 1948ರಲ್ಲಿ ಭಾರತಕ್ಕೆ ಸೇರಿಸಿದ್ರು. ಈ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಅಂತ ಕರೆಯಲಾಯಿತು. ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಕಾಶ್ಮೀರವನ್ನು ಈಗ ಭಾರತದ ಕಿರೀಟವನ್ನಾಗಿ ನೋಡಲಾಗುತ್ತೆ. ಆದ್ರೆ ಸ್ವಾತಂತ್ರ್ಯದ ಟೈಮಲ್ಲಿ ಇಲ್ಲಿ ರಾಜ ಆಗಿದ್ದ ಹರಿಸಿಂಗ್ ಸ್ವತಂತ್ರವಾಗಿರಲು ನಿರ್ಧರಿಸಿದ್ರು. ಆದ್ರೆ ಸ್ವಾತಂತ್ರ್ಯ ನಂತರ ಪಾಕಿಸ್ತಾನ ಸೇನೆ ಬೆಂಬಲಿತ ಬಂಡುಕೋರರು ಕಾಶ್ಮೀರದ ಮೇಲೆ ದಾಳಿ ನಡೆಸಿದ್ರು. ಆಗ ರಾಜ ಹರಿಸಿಂಗ್ ಭಾರತದ ಸೇನೆ ಬಳಿ ಸಹಾಯ ಕೇಳಿದ್ರು. ಆಗ ಪಟೇಲರು ಕಾಶ್ಮೀರವನ್ನು ಭಾರತದ ಜೊತೆ ಸೇರಿಸಿದ್ರೆ ಸಹಾಯ ಮಾಡೋದಾಗಿ ಷರತ್ತು ವಿಧಿಸಿದ್ರು. ಅದರಂತೆ ರಾಜ ಹರಿಸಿಂಗ್ ಕಾಶ್ಮೀರವನ್ನು 1947ರ ಅಕ್ಟೋಬರ್ 26ರಂದು ಭಾರತದ ಒಕ್ಕೂಟಕ್ಕೆ ಸೇರಿಸಿದ್ರು. ಆದ್ರೆ ಅದರ ಒಂದು ತುಂಡು ಈಗಲೂ ಪಾಕಿಸ್ತಾನದ ಬಳಿಯೇ ಇದೆ. ಫ್ರೆಂಡ್ಸ್, ಇದು ದೊಡ್ಡ ದೊಡ್ಡ ರಾಜ್ಯಗಳ ಕತೆ. ಇನ್ನೂ ಕೆಲ ಸಣ್ಣ ಸಣ್ಣ ರಾಜ್ಯಗಳು ಕೂಡ ಇದೇ ರೀತಿ ಕಿರಿಕ್ ಮಾಡಿದ್ವು. ಒಡಿಶಾ ಭಾಗದಲ್ಲಿ ಸುಮಾರು 40 ಸಣ್ಣ ಸಣ್ಣ ಸಂಸ್ಥಾನಗಳಿದ್ದು ಅವುಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸುವಲ್ಲಿ ತುಂಬಾ ಸವಾಲುಗಳು ಎದುರಾಗಿದ್ವು. ಅವೆಲ್ಲವನ್ನು ಯಶಸ್ವಿಯಾಗಿ ನಿಭಾಯಿಸಿದ್ದವರು ಪಟೇಲರು. ಹೀಗಿರುವಾಗ ಡಿ.ಕೆ. ಸುರೇಶ್ ಪ್ರತ್ಯೇಕ ದೇಶದ ಬಗ್ಗೆ ಮಾತನಾಡಿ ಕಾಂಗ್ರೆಸ್ಗೆ ಸಂಕಷ್ಟ ತಂದಿಟ್ಟಿದ್ದಾರೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಡಿ.ಕೆ. ಸುರೇಶ್ ಹೇಳಿದ್ದು ಸರಿನಾ? ಇದರಿಂದ ಕಾಂಗ್ರೆಸ್ಗೆ ರಾಜಕೀಯವಾಗಿ ಹೊಡೆತ ಬೀಳುತ್ತಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.